So now we will discuss regarding few aspects which we left that time. Present value, as I said that time, so it's very important. So ಏನು present value ಅಂದರೆ the present value or present worth of a bill due at the end of any period. At the end of any period ಅಂತಂದರೆ ಟೈಮ್ ಎಷ್ಟು ತೊಗೊಂಡಿರ್ತಾರೆ, ಈಗ 45 days ಅಂದರೆ 45 days ಆದಮೇಲೆ ಇಟ್ ಈಸ್ ಆ್ಯಕ್ಚುಯಲ್ ವ್ಯಾಲ್ಯೂ ಅಟ್ ಪ್ರೆಸೆಂಟ್ ಟೈಮ್. ಸೊ ಎನಿ ಪೀರಿಯಡ್ ಮುಂದೆ ಏನು ಹೇಳಿರ್ತೀವಿ ಡೇಟ್, ಅದಕ್ಕಿಂತ ಪ್ರೆಸೆಂಟ್ ಟೈಮ್ಗೆ ಏನು ಅದು ವ್ಯಾಲ್ಯೂ ಆಗುತ್ತೆ ಅದನ್ನು ನಾವು ಪ್ರೆಸೆಂಟ್ ವ್ಯಾಲ್ಯೂ ಅಂತೀವಿ. ಇಟ್ ಈಸ್ ಎ ವ್ಯಾಲ್ಯೂ ಆಫ್ ಬಿಲ್ ವಿಚ್ ಈಸ್ ರಿಸೀವಬಲ್ ಅಟ್ ಪ್ರೆಸೆಂಟ್ ಅಟ್ ದಿ ಟೈಮ್ ಆಫ್ ಡಿಸ್ಕೌಂಟಿಂಗ್. ಅದೇ ನಾನು ಹೇಳಿದೆ, ಈಗ ಫೆಬ್ರವರಿ 1ಗೆ ಆ ಬಿಲ್ ಡೇಟ್ ಕೊಟ್ಟಿರ್ತೀನಿ, ಬಟ್ ಜನವರಿ 20ಕ್ಕೆ ನಾನು ಅಮೌಂಟ್ ತೊಗೊಬೇಕು. ಸೊ ಆ ಜನವರಿ 20ಕ್ಕೆ ಅಮೌಂಟ್ ವ್ಯಾಲ್ಯೂ ಏನಾಗುತ್ತೆ, ಸೊ ಇದನ್ನು ನಾವು ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ, ಈಗ ಜನವರಿ 1ಗೆ ಬಿಲ್ ಆಯಿತು, ಫೆಬ್ರವರಿ 1ಗೆ ಡೇಟ್ ಇದೆ, ಜನವರಿ 20ಕ್ಕೆ ತೊಗೊಬೇಕು. ಫೆಬ್ರವರಿ 1ಗೆ 10,000 ಇರೋ ವ್ಯಾಲ್ಯೂ ಜನವರಿ 20ಕ್ಕೆ ತೊಗೊಂಡ್ರೆ 10,000 ಇರಲ್ಲ, ಅದಕ್ಕಿಂತ ಕಡಿಮೆ ಆಗುತ್ತೆ. ಸೊ ಆ ವ್ಯಾಲ್ಯೂ ಏನಿರುತ್ತೆ ಅದನ್ನು ನಾವು ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಪ್ರೆಸೆಂಟ್ ವ್ಯಾಲ್ಯೂ ವಿಲ್ ಬಿ ಫೇಸ್ ವ್ಯಾಲ್ಯೂ ಮೈನಸ್ ಟ್ರೂ ಡಿಸ್ಕೌಂಟ್. ಸೊ ಫೇಸ್ ವ್ಯಾಲ್ಯೂ ಏನಿರುತ್ತೆ ಆ ವ್ಯಾಲ್ಯೂ ಮೈನಸ್ ಟ್ರೂ. ಆರ್ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ P equals A into 100/100 plus NR or P equals TD into 100/NR. ಸೊ ಈ ಮೂರು ಫಾರ್ಮುಲಾದಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. Face value or amount of the bill. It is the value of the bill that is always payable after a certain period. It is the present value plus interest on present value for the credit period granted. So ಅಂದರೆ A equals P plus I. ಸೊ ನಿಮಗೆ 10,000 ರೂಪಾಯಿ ಅಮೌಂಟ್ 10,000 ವರ್ತ್ ಆಫ್ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿರ್ತೇನೆ. ಅದಕ್ಕೆ ನಾನು ಮುಂದಿನ ತಿಂಗಳು ಕೊಡ್ತೀನಿ ಅಂದರೆ 10,000 ಇರೋಲ್ಲ, ಅದು ಸ್ವಲ್ಪ ಇಂಟ್ರೆಸ್ಟ್ ಆ್ಯಡ್ ಮಾಡಿ ಬಿಲ್ನ ಜನರೇಟ್ ಮಾಡಿರ್ತಾರೆ. ಸೊ ಒಂದು 500 ರೂಪೀಸ್ ಇಂಟ್ರೆಸ್ಟ್ ಆಗುತ್ತೆ ಅಂದರೆ 10,000 ಪ್ಲಸ್ 500. ಸೊ ಫೆಬ್ರವರಿ 1ಗೆ ನಾನು 10,500 ಕೊಡಬೇಕಾಗುತ್ತೆ. ಆ 10,500 ವಿಲ್ ಬಿ ಅಮೌಂಟ್. P ಬಂದು ಪ್ರಿನ್ಸಿಪಲ್ ಅಮೌಂಟ್ 10,000 ಪ್ರೆಸೆಂಟ್ ವ್ಯಾಲ್ಯೂ, I ಬಂದು ಇಂಟ್ರೆಸ್ಟು 500, ಎರಡು ಆ್ಯಡ್ ಮಾಡಿ 10,500 ಅದು ಅಮೌಂಟ್ ಆಗುತ್ತೆ. ಸೊ ಆರ್ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ ಆರ್ ದಿಸ್ ಒನ್. ಸೊ ಯಾವುದಾದ್ರೂ ಯೂಸ್ ಮಾಡ್ಬೋದು. ಸಿಂಪಲ್ ಸ್ಟಾರ್ಟಿಂಗ್ ಫಾರ್ಮುಲಾ ಜ್ಞಾಪಕ ಇಟ್ಕೊಂಡು ಓಕೆ. ನೆಕ್ಸ್ಟ್ ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂದೇನು? It is a net amount received by the holder of the bill after deducting banker discount from the face value or amount of the bill. True discount ಬೇರೆ, ಬ್ಯಾಂಕರ್ ಡಿಸ್ಕೌಂಟ್ ಬೇರೆ. ಸೊ ಡಿಸ್ಕೌಂಟೆಡ್ ವ್ಯಾಲ್ಯೂ ಯಾವುದು? ಫೇಸ್ ವ್ಯಾಲ್ಯೂ ಮೈನಸ್ ಬ್ಯಾಂಕರ್ಸ್ ಡಿಸ್ಕೌಂಟ್. ಬ್ಯಾಂಕರ್ ಡಿಸ್ಕೌಂಟ್ನ ಕ್ಯಾಲ್ಕುಲೇಟ್ ಮಾಡಿ ಅವರನ್ನು ಡಿಡಕ್ಟ್ ಮಾಡ್ಕೊಂಡಾಗ ಸಿಗುವಂಥದ್ದು ಇದೆ ಡಿಸ್ಕೌಂಟೆಡ್ ವ್ಯಾಲ್ಯೂ ಆಫ್ ದಿ ಬಿಲ್. ಮತ್ತು ರಿಟೈರ್ಡ್ ವ್ಯಾಲ್ಯೂ ಅಂದರೆ ಏನು? ಇಟ್ ಈಸ್ ಅ ನೆಟ್ ಅಮೌಂಟ್ ಅವೈಲಬಲ್ ಆಫ್ಟರ್ ಡಿಡಕ್ಟಿಂಗ್ ಟ್ರೂ ಡಿಸ್ಕೌಂಟ್ ಫ್ರಮ್ ದಿ ಫೇಸ್ ವ್ಯಾಲ್ಯೂ. ಸೊ ಡಿಸ್ಕೌಂಟೆಡ್ ವ್ಯಾಲ್ಯೂಗೂ ಮತ್ತು ರಿಟೈರ್ಡ್ ವ್ಯಾಲ್ಯೂಗೂ ಏನು? ಇಲ್ಲಿ ಫೇಸ್ ವ್ಯಾಲ್ಯೂ ಆರ್ ಅಮೌಂಟ್ ಏನಿರುತ್ತೆ ಅದರಿಂದ ಬ್ಯಾಂಕರ್ ಡಿಸ್ಕೌಂಟ್ ಮಾಡಿದ್ರೆ ಡಿಸ್ಕೌಂಟೆಡ್ ವ್ಯಾಲ್ಯೂ ಸಿಗುತ್ತೆ, ಟ್ರೂ ಡಿಸ್ಕೌಂಟ್ನ ಮೈನಸ್ ಮಾಡಿದ್ರೆ ರಿಟೈರ್ಡ್ ವ್ಯಾಲ್ಯೂ ಸಿಗುತ್ತೆ. ಅವ್ರು ಯಾವ ಥರ ಕೇಳ್ತಾರೆ ಆ ಬೇಸಿಸ್ ಮೇಲೆ ಯು ಕ್ಯಾನ್ ಯೂಸ್ ಸೆಲೆಕ್ಟೆಡ್ ಫಾರ್ಮುಲಾ. ಸೊ ಈ ಫಾರ್ಮುಲಾಗಳನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಈಗ ಫಸ್ಟ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ, ಅದ್ರ ಜೊತೆಗೆ ಐ ವಿಲ್ ಎಕ್ಸ್ಪ್ಲೈನ್ ಆಲ್ ದಿ ಕಾನ್ಸೆಪ್ಟ್. ಫಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾರೆ? ಫೈಂಡ್ ದಿ ಟ್ರೂ ಡಿಸ್ಕೌಂಟ್ ಆನ್ ₹600 ಡ್ಯೂ ಫಾರ್ 4 years hence at 5% per annum. ಆಲ್ಸೋ ಫೈಂಡ್ ಬ್ಯಾಂಕರ್ಸ್ ಡಿಸ್ಕೌಂಟ್. ಸೊ ಅವ್ರು ಕೊಟ್ಟಿರೋ ಪ್ರಕಾರ ಫಸ್ಟ್ ಗಿವನ್ ಡೇಟಾ ಏನೇನಿದೆ ಬರ್ಕೊಳ್ಳೋಣ. ಸೊ ಅಮೌಂಟ್ ಎಷ್ಟಿದೆ? 600. ಫಾರ್ ಹೌ ಮೆನಿ ಪೀರಿಯಡ್? N is 4 years. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 5% per annum. ಸೊ ಇದು ಡಿಸ್ಕೌಂಟ್. ಫಸ್ಟ್ ಟ್ರೂ ಡಿಸ್ಕೌಂಟ್ ಫಾರ್ಮುಲಾ ಏನು? ಟ್ರೂ ಡಿಸ್ಕೌಂಟ್ ಫಾರ್ಮುಲಾ ನಿಮ್ಗೆ ಹೇಳಿದೆ A into N into R divided by 100 plus NR. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಲ್ಲ ಡೇಟಾ 600 into N is 4 into 5 divided by 100 plus N ಎಷ್ಟು? 4 into 5. ಇದನ್ನು ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡ್ಕೊಬೇಕು. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡೋದು ನಿಮಗೆ ಟೋಟಲು 12,000 divided by 100 plus 4 into 5 20. So that will be 12,000 divided by 120. ಸೊ ನಿಮಗೆ ಟ್ರೂ ಡಿಸ್ಕೌಂಟ್ ಎಷ್ಟು ಬರುತ್ತೆ? is 100. ಇದು ನಿಮಗೆ ಟ್ರೂ ಡಿಸ್ಕೌಂಟ್. ಸೊ ಟ್ರೂ ಡಿಸ್ಕೌಂಟ್ ವಿಲ್ ಬಿ 100 rupees. ಇನ್ನೊಂದ್ಸಲ ಹೇಳ್ತೀನಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಫಾರ್ಮುಲಾ ANR divided by 100 plus NR. ಸೊ A ಬಂದು 600 rupees ಇದೆ, N 4 years, R 5% ಇದೆ, divided by 100 plus N into R 4 into 5. 600 into 4 into 5 12,000 ಆಗುತ್ತೆ. 100 plus
4 into 5 ಒಂದು 20 ಆಗುತ್ತೆ, which will be equal to 12,000 divided by 120. So divide ಮಾಡಿದ್ರೆ 100. So true discount is 100 rupees. And also find banker discount ಅಂತ ಹೇಳಿದ್ರು. So banker discount formula ಏನು? It will be ANR by 100. So ANR ಎಷ್ಟಿದೆ? 600 into 4 into 5 divided by 100. So that will be 12,000 divided by 100. So 120 rupees. Banker discount is 120. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಟ್ರೂ ಡಿಸ್ಕೌಂಟ್ಗಿಂತ ಬ್ಯಾಂಕರ್ ಡಿಸ್ಕೌಂಟ್ ಜಾಸ್ತಿ ಇರುತ್ತೆ. ಟ್ರೂ ಡಿಸ್ಕೌಂಟ್ ನಿಮಗೆ 100 rupees ಬಂತು, ಬ್ಯಾಂಕರ್ ಡಿಸ್ಕೌಂಟು 120 rupees ಬಂತು. ಸೊ ಆಲ್ವೇಸ್ ಬ್ಯಾಂಕರ್ ಡಿಸ್ಕೌಂಟ್ ವಿಲ್ ಬಿ ಮೋರ್ ದೆನ್ ದಿ ಟ್ರೂ ಡಿಸ್ಕೌಂಟ್. ಇದು ಫಸ್ಟ್ ಪ್ರಾಬ್ಲಮ್. ಈಗ ಸೆಕೆಂಡ್ ಪ್ರಾಬ್ಲಮ್ ಮಾಡೋಣ. ಏನೇನು ಕೇಳಿದೆ? ಫೈಂಡ್ ಟ್ರೂ ಡಿಸ್ಕೌಂಟ್, ಬ್ಯಾಂಕರ್ ಡಿಸ್ಕೌಂಟ್ ಆ್ಯಂಡ್ ಬ್ಯಾಂಕರ್ ಗೇನ್ ಆನ್ ಎ ಬಿಲ್ ಆಫ್ rupees 10,450 ಡ್ಯೂ 3 months hence at 5% per annum. ಸೊ ಫಸ್ಟು ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಬೇಕು ಯಾವಾಗಲೂ. ಸೊ ಅಮೌಂಟ್ ಕೊಟ್ಟಿದ್ದಾರೆ rupees 10,450. ಆರ್ ಎಷ್ಟು ಕೊಟ್ಟಿದ್ದಾರೆ? 5% per annum. ಮತ್ತು ಟೈಮು ಎನ್ನು 3 months ಅಂತ ಕೊಟ್ಟಿದ್ದಾರೆ. ಬಟ್ ನಾವು ಆಲ್ವೇಸ್ ಇಟ್ ವಿಲ್ ಬಿ ಇನ್ ಇಯರ್ಸಲ್ಲಿ ಬರಬೇಕು. ಸೊ ಅದನ್ನು ಕನ್ವರ್ಟ್ ಮಾಡಿದ್ರೆ 3/12. ಸೊ 3/12ನ ನೀವು ಡಿವೈಡ್ ಮಾಡಿದ್ರೆ ಸೊ ಎನ್ ವಿಲ್ ಬಿ 0.25 ಇಯರ್ಸ್. ಇದು ಎನ್ ವ್ಯಾಲ್ಯೂ. ಓಕೆ, ಈಗ ಫಸ್ಟ್ ಏನು ಕಂಡುಹಿಡಬೇಕು? ಟ್ರೂ ಡಿಸ್ಕೌಂಟ್. ಟ್ರೂ ಡಿಸ್ಕೌಂಟ್ ಫಾರ್ಮುಲಾ ಆಲ್ರೆಡಿ ಬರೆದಿದ್ರಿ ಪ್ರಾಬ್ಲಮಲ್ಲೂ ಸೇಮ್. ANR ಡಿವೈಡೆಡ್ ಬೈ 100 ಪ್ಲಸ್ NR. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಎಷ್ಟಿದೆ? 10,450 ಇಂಟು 0.25 ಇಂಟು 5% ಡಿವೈಡೆಡ್ ಬೈ 100 ಪ್ಲಸ್ 0.25 ಇಂಟು 5. ಇದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದಾಗ 13,062.5 ಡಿವೈಡೆಡ್ ಬೈ 100 ಪ್ಲಸ್ 0.25 ಇಂಟು 25 ನಿಮಗೆ 1.25 ಬರುತ್ತೆ. ಸೊ ದಿಸ್ ವಿಲ್ ಬಿ 13062.5 ಡಿವೈಡೆಡ್ ಬೈ 101.25. ನೀವು ಡಿವೈಡ್ ಮಾಡಿದ್ರೆ ಟ್ರೂ ಡಿಸ್ಕೌಂಟ್ ಎಷ್ಟು ಬರುತ್ತೆ? ಎಕ್ಸಾಕ್ಟಾಗಿ 129 rupees ಬರುತ್ತೆ. ಸೊ ದಿಸ್ ವಿಲ್ ಬಿ ಟ್ರೂ ಡಿಸ್ಕೌಂಟ್. ಸೊ ಇನ್ನೊಂದ್ಸಲಿ ಸೇಮ್ ಫಾರ್ಮುಲಾ, ANR ಡಿವೈಡ್ ಬೈ 100 ಪ್ಲಸ್ NR. ಸೊ 10,450 ಬಂದು ಎ ವ್ಯಾಲ್ಯೂ ಅಮೌಂಟು. ಎನ್ ಇಸ್ 3 months ಕೊಟ್ಟಿದ್ರು. ಆಲ್ವೇಸ್ ಇಟ್ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ಇಯರ್ಸಲ್ಲಿ ಇರಬೇಕು. ಸೊ ಇಯರ್ಸ್ ಕನ್ವರ್ಟ್ ಮಾಡಿದ್ರೆ 3/12 ದಟ್ ಈಸ್ 0.25 years. ಮತ್ತು ರೇಟ್ ಬಂದು 5%. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ಸೊ ಈಗ TDS 129. ನೆಕ್ಸ್ಟ್ ಈ ಪ್ರಾಬ್ಲಮಲ್ಲಿ ಅವರು ಸೆಕೆಂಡ್ ಕೇಳಿದ್ದೇನು? ಬ್ಯಾಂಕರ್ಸ್ ಡಿಸ್ಕೌಂಟ್. ಬ್ಯಾಂಕರ್ ಡಿಸ್ಕೌಂಟ್ ಫಾರ್ಮುಲಾ ಬಂದು ನಿಮಗೆ ಗೊತ್ತಿದೆ, ANR ಬೈ 100. ಸೊ ಎ ಬಂದು 10,450 ಇಂಟು 0.25 ಇಂಟು 5 ಡಿವೈಡೆಡ್ ಬೈ 100. ಸೊ ನಿಮಗಿದು 13062.5 ಡಿವೈಡೆಡ್ ಬೈ 100. ಸೊ ನಿಮಗೆ ಬ್ಯಾಂಕರ್ ಡಿಸ್ಕೌಂಟ್ ಎಷ್ಟು ಬರುತ್ತೆ? 130 rupees.625. ಇದು ಬ್ಯಾಂಕರ್ ಡಿಸ್ಕೌಂಟ್. ನೆಕ್ಸ್ಟು ಮೂರನೇದು, ನೆಕ್ಸ್ಟ್ ಏನು ಕೇಳಿದರೆ ಆಲ್ಸೋ ಫೈಂಡ್ ಬ್ಯಾಂಕರ್ ಗೇನ್, BG. ಬ್ಯಾಂಕರ್ ಗೇನ್ ಬಂದು ನಿಮ್ಗೆ ಆಲ್ವೇಸ್ ಡಿಫ್ರೆನ್ಸ್ ಬಿಟ್ವೀನ್ ಬ್ಯಾಂಕರ್ ಡಿಸ್ಕೌಂಟ್ ಮೈನಸ್ ಟ್ರೂ ಡಿಸ್ಕೌಂಟ್. ಸೊ ಎಷ್ಟು ಬರುತ್ತಿದು? 130.625 ಮೈನಸ್ 129 rupees. 130.625 ಮೈನಸ್ 129. ಸೊ ನಿಮಗೆ ಬ್ಯಾಂಕರ್ ಗೇನ್ ಏನು ಬರುತ್ತೆ? ₹1.625. ಬ್ಯಾಂಕರ್ ಗೇನ್ ಇಸ್ 1.625 rupees. ಇದು ಈ ಪ್ರಾಬ್ಲಮ್. ಫಸ್ಟು TD ಕಂಡುಹಿಡ್ಕೊಳ್ಳಿ, BD ಕಂಡುಹಿಡಿದ್ರೆ ದೆನ್ ಬ್ಯಾಂಕರ್ ಗೇನ್. ಸೊ ಸಿಂಪ್ಲೆಸ್ಟ್ ಮೆಥಡ್. Now we'll discuss the next problem. So a bill for ₹4,000 drawn on May 27th
for 4 months was discounted on July 19th at 5% per annum. So you have to find banker discount, true discount, banker gain and discounted value. So now the time which you need to find out exactly. So only in the initial stage of video I told how to find out time and all. You need to remember how many days in a month, how many days in a year, whether it is leap year. If they are not mentioned any year and all, take non-leap year only, 365 days. If they mention year, so just find out whether it is a leap year or non-leap year, and based on that you have to find out the number of days and all. So here what is the given data? So the data given is amount they are given. Amount is 4,000. Then rate of interest is 5% and n you have to find out here. So n they are given, but it is drawn on May 27th and it is for 4 months and it was discounted on July 19th only. So the bill was drawn. So how to find out time? So when the bill was drawn, the bill was drawn on 27th May. So the bill will due from 4 months. So from 27 bill due is 4 months from 27th May, that is 27. So if I calculate 4 months from 27th May, June 27th, July 27th, August 27th, September 27th, plus 3 days extra we need to, that grace period what I said. So that grace period 3 days including that, it will be 30th September. That will be the days. So but the bill was discounted on when? The bill was discounted on 19th July. So the bill date was 30th September, but they need urgent money, so they discounted it on 19th July. So how much time earlier they have discounted that bill? So if they have discounted in 19th means, so July has 31 days, so totally including that 19th July, so in July 13 days, August 31 days, plus September, it is on 30th September, so we'll discard that day, so it will be 29 days. So if we add this one, totally it will be 73 days earlier. So the bill was discounted 73 days earlier. So therefore if you have to find n value, n is 73 divided by 365, so that will be 0.2 years. So you might be thinking how it is 13 days in July. So it was discounted on 19th, so 19th and 20 2 days, 21st to 30 10 days, plus 31 1 day, so 2 plus 10 plus 1 13 days. August complete month. September it was due on 30th day, so will not count that particular day for calculating interest, so remaining days will be 29 days, so totally 73 days. So now we got all the value, a value, r value and n also we found out. So n you should be very careful in finding. So first one, what we need to find out, we need to find out banker discount. The formula was ANR by 100, so the amount was 4,000 rupees. N is how much now? It is 0.2 into rate of interest is 5% divided by 100.
So that will be how much? So this will be 4000 divided by 100. So banker discount will be 40 rupees. Second one, we need to find out true discount. True discount formula, ANR divided by 100 plus NR. 4000 into 0.2 into 5 divided by 100 plus 0.2 into 5. So this will become 4000 divided by 0.2 into 5 is 100 plus 1, it will be 101. So if you divide, you will get 39.60 some value you will round it up to 2 digits. So true discount was 39.60. Now next option what you have to find out is banker gain. So you know the formula, banker discount minus true discount. Banker discount was rupees 40, this was 39.60. so banker gain will be 0.40. this is the banker gain. And fourth one, what they need to find out, discounted value. How to find discounted value? Discounted value is the formula which I told, amount minus banker discount. So then it will be 4000 minus 40. So discounted value DV will be rupees 3960. So this will be discounted value. So the next problem, fourth one, a bill of rupees 3225 was drawn on 3rd February 2019. So this one, as I said already, if they mention year, you have to see whether it is leap year or non-leap year. Since 2019 we cannot divide exactly by 4, it is non-leap year. That means 365 days in a year at 6 months due date, and was discounted on 13th March 2019 at 8% per annum simple interest. For what sum was the bill discounted and how much did the banker gain on the transaction? So we have to find out for what sum the bill was discounted. So we need to find out discounted value DV. So given, we will write out A is rupees 3225 and rate of interest is 8% per annum, and N we will find out using the dates they are given. And what you need to find out, they are asking you to find discounted value as well as banker gain. These two you need to find out. So now the bill was drawn. When the bill was drawn, the bill was drawn on 3rd February 2019. Okay, so due date will be, so due date is, since it is 6 months, so 3rd February, March, April, May, June, July, August. So it will be August plus 3 days extra. So 3 plus 3 will be 6. So the due date will be 6th August 2019. So this is the due date. But when was bill discounted? So bill discounted on 13th March 2019. So now we have to find out that unexpired period, so early period. So unexpired period, how to find out unexpired period? So in the March, April, May, June, July, August. So March it was on 13th,
So 13th March, so including 13, 14, 15, 16, 17, 18, 19, 20, 8 days plus 10 plus 31st, so totally 19 days. So April has 30 days, May 31, June 30, July 31, and August when it was on 6th August. By leaving 6, remaining is 5 days. So if you total it, so 146 days. So therefore n will be 146 divided by 365, that will be 0.4 years. This will be n. Now if you have to find banker's discounted value, first we need to know banker's discount. So banker discount formula will be ANR divided by 100. So the amount was 3225 into n, we found out 0.4 into 8% divided by 100. So if you multiply this one, you will get 10,320 divided by 100. So the banker discount will be 103.20. Now what is the formula for discounted value? Amount minus banker discount. So amount is 3225 minus 103.20. So discounted value becomes 3121.8. This is the discounted value. Now they also say to find banker's gain. Banker's gain, we have two formulas. One is banker discount minus true discount, but here we didn't find true discount, so we'll use another formula which says A into n square into r square divided by 100 into 100 plus nr. So according to this, that will be 3225 into n is 0.4 square into 8 square divided by 100 into 100 plus 0.4 into 8. If you simplify this, you will get 3225 into 0.16 into 64 divided by 100 into 100 plus 3.2. So if you multiply all these things, you will get 33,024 divided by 100 into 103.2. So totally if you divide, you will get 3.2. The banker gain will be 3.2.